ಹಾಯ್, ನನ್ನ ಹೆಸರು ಹರ್ಷಿತಾ ಅಂತ. ನಾನು ಫಸ್ಟ್ ಇಯರ್ ಡಿ ಫಾರ್ಮಸಿ ಶ್ರೀ ಸಿದ್ಧಗಂಗಾ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ಓದ್ತಾ ಇದ್ದೀನಿ. ನಾನು 2016 ಜನವರಿ 26 ಕಿದ್ವಾಯಿಗೆ ಸೇರಿದ್ದು. ನಾನು ಸ್ಟಾರ್ಟಿಂಗ್ ಸೇರಿದಾಗ ನನಗೆ ಅಷ್ಟೊಂದು ನಂಬಿಕೆ ಇರಲಿಲ್ಲ, ನಾನು ಬೇಗ ಹುಷಾರಾಗಿ ಬರ್ತೀನಿ ಅನ್ನೋದು. ಆಮೇಲೆ ನಮ್ಮ ಆಂಟಿದಿರು ಅಷ್ಟೇ ತುಂಬ ಕೊರ್ಕೋರು. ಅವ್ರಿಗೆ ನಾನು ಹುಷಾರಾಗ್ತೀನಾ ಇಲ್ವಾ ಅನ್ನೋದವ್ರಿಗೂ ನಂಬಿಕೆ ಇರ್ತಿರ್ಲಿಲ್ಲ. ನಾನು ಯಾರ ಜೊತೆಗೂ ಸೇರ್ತಿರ್ಲಿಲ್ಲ. ಆಗ ಒಬ್ಬಳೇ ಕೂತ್ಕೊತಿದ್ದೆ, ಯಾರ ಜೊತೆಗೂ ಮಾತಾಡ್ತಿರ್ಲಿಲ್ಲ. ಅದರಿಂದ ನಾನು ಲೇಟು ಬ್ಲಡ್ಡು ಕೂಡ ನನಗೆ ಜಾಸ್ತಿ ಇರ್ತಿರಲಿಲ್ಲ. ನಮ್ಮ ಆಂಟಿಯವರು ಬೇಜಾರಾಗಿರೋರು, ಅದರಿಂದ ಟ್ರೀಟ್ಮೆಂಟು ಕೊಡ್ತಿರ್ಲಿಲ್ಲ ನನಗೆ. ಆಗ ವಿದ್ಯಾವತಿ ಮೇಡಮ್ಮು ಮತ್ತು ಪಾರ್ವತಿ ಮೇಡಮ್ಮು ಕೇಳಿದ್ರು, ಯಾಕೆ ಸಪ್ಪಗಿದ್ದೀರಾ, ಏನಾಯಿತು ಅಂತ ನಮ್ಮ ಆಂಟಿನ ಕೇಳಿದಾಗ, ಆಂಟಿ ಹಿಂಗೆ ಪ್ಲೇಟ್ಲೆಟು ಬ್ಲಡ್ಡೇ ಜಾಸ್ತಿ ಆಗ್ತಿಲ್ಲ, ಅವಳು ಆ್ಯಕ್ಟಿವ್ ಆಗಿಲ್ಲ, ಟ್ರೀಟ್ಮೆಂಟ್ ಕೂಡ ನಿಲ್ಲಿಸಿದ್ದಾರೆ, ಅದರಿಂದ ಏನು ಮಾಡೋದಂತ ಗೊತ್ತಿಲ್ಲ ಅಂದಾಗ, ಆಗ ಪಾರ್ವತಿ ಮೇಡಮು ಹೆದರ್ಕೋಬೇಡಿ, ಹುಷಾರಾಗ್ತಾಳೆ, ಧೈರ್ಯ ತಗೊಳ್ಳಿ, ಅವಳನ್ನ ಸ್ಕೂಲಿಗೆ ಕಳಿಸ್ತಾ ಇರಿ, ಎಲ್ಲ ಮಕ್ಕಳ ಜೊತೆ ಬೆರೆತ್ಕೊಂಡ್ರೆ ಅವಳು ಸರಿ ಹೋಗ್ತಾಳೆ, ಹುಷಾರಾಗ್ತಾಳೆ ಅಂತ ಹೇಳೋರು. ನಾನು ಫಸ್ಟಿಗೆ ಹೋಗ್ತಾನೆ ಇರಲಿಲ್ಲ. ಮೇಡಮು ನನಗೆ ಸಮಾಧಾನ ಮಾಡಿ ಬಲವಂತದಿಂದ ಕರ್ಕೊಂಡು ಹೋಗೋರು. ನಾನು ಬಲವಂತದಿಂದ ಹೋಗ್ತಿದ್ದೆ. ಆದರೆ ಅಲ್ಲಿಗೆ ಹೋದ್ಮೇಲೆ ಎಲ್ಲರ ಜೊತೆಗೂ ಮಾತಾಡಿಕೊಂಡು ಖುಷಿಯಾಗಿರ್ತಿದ್ದೆ. ಅಂಬಿಕಾ ಮ್ಯಾಮ್ ಅವರು ಕ್ರಾಫ್ಟ್ ಹೇಳ್ಕೊಡ್ತಿದ್ರು. ವಿದ್ಯಾವತಿ ಮೇಡಮು ನನಗೆ ನಾನು ಓದೋದು ನಿಂತೋಯ್ತಲ್ಲ ಅಂತ ಬೇಜಾರಾಗಿರ್ತಿದ್ದೆ ಅಂದ್ಬಿಟ್ಟು ನಾನು 8th ಸ್ಟ್ಯಾಂಡರ್ಡ್ ಬುಕ್ಸ್ ಎಲ್ಲ ತೊಗೊಂಡು ಹೇಳ್ಕೊಡೋರು. ಪಾರ್ವತಿ ಮೇಡಮ್ ಕತೆ ಹೇಳ್ತೀನಿ, ನಂಗೆ ಕತೆ ಕೇಳೋದು ಅಂದರೆ ತುಂಬ ಇಷ್ಟ. ಪಾರ್ವತಿ ಮೇಡಮ್ ಕತೆ ಹೇಳ್ತಿದ್ರು, ನನಗೂ ಕತೆ ಬುಕ್ಸ್ ಕೊಟ್ಟು ನಾನು ಕತೆ ಬುಕ್ಸ್ ಓದ್ತಿದ್ದೆ. ಆಮೇಲೆ ಡ್ಯಾನ್ಸ್ ಮಾಡಿಸ್ತಿದ್ರು, ಯೋಗ ಆ ಥರದ್ದೆಲ್ಲ ಮಾಡಿಸ್ತಿರೋದು ಚೆನ್ನಾಗಿರ್ತಿತ್ತು. ನಾನು ಹಾಸ್ಪಿಟಲಿದ್ದೀನಿ ಅನ್ನೋ ಫೀಲಿಂಗೇ. ಮತ್ತು ಡ್ರಾಯಿಂಗ್ ಬರೆಸ್ತಿದ್ರು, ಡ್ರಾಯಿಂಗ್ ಬುಕ್ ಕೊಟ್ಬಿಟ್ಟು ನನಗೆ ಡ್ರಾಯಿಂಗ್ ಬರೆಯೋದಕ್ಕೆ ಬರ್ತಿರಲಿಲ್ಲ. ಪಾರ್ವತಿ ಮೇಡಮ್ಮು ಡ್ರಾಯಿಂಗ್ ಬುಕ್ ಕೊಟ್ಬಿಟ್ಟು ಡ್ರಾಯಿಂಗ್ ಬರೆಯೋದು, ನನಗೆ ಬರೋಲ್ಲ ಅಂತ ಅಂದೆ. ಟ್ರೈ ಮಾಡು, ಬರುತ್ತೆ ಅಂದ್ಬಿಟ್ಟು ಹೇಳಿದ್ರು. ನಾನು ಫಸ್ಟ್ ಡ್ರಾಯಿಂಗ್ ಬರೆದ ಪ್ಯಾರೋಟ್ದು, ಅದು ಇವತ್ತಿಗೂ ನಮ್ಮ ಮನೇಲಿ ನಾನು ಮಾಡ್ಕೊಂಡಿದ್ದೀನಿ, ಫಸ್ಟ್ ಡ್ರಾಯಿಂಗ್ ಬರೆದಿದ್ದು ಅಂತ. ಅದಾದಮೇಲೆ ನಾನು ತುಂಬ ಡ್ರಾಯಿಂಗ್ಸ್ ಬರೆದಿದ್ದೀನಿ, 3-4 ಇರಾರ್ ಬುಕ್ಸ್ ಆಗಿತ್ತು ನಾನು ಡ್ರಾಯಿಂಗ್ ಬರ್ತಿರೋದು, ಅಲ್ಲೇ ಕಲಿತಿದ್ದು. ಅದು ಖುಷಿ ಇದೆ. ನಾನು ಸಮೀಕ್ಷಾ ಫೌಂಡೇಶನ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಕಾಲೇಜ್ ಫೀಸ್ ಕಟ್ಟೋದಕ್ಕೂ ನಂಗೆ ತುಂಬ ಕಷ್ಟ ಆಗ್ತಿತ್ತು. ಅವ್ರು ಕೊಡೋ ಸ್ಕಾಲರ್ಶಿಪ್ಸಿಂದ ನನಗೆ ಎಷ್ಟು ಹೆಲ್ಪ್ ಆಗ್ತಿದೆ ನನ್ನ ಕಾಲೇಜ್ ಫೀಸ್ ಕಟ್ಟೋದಕ್ಕೆ. ಥ್ಯಾಂಕ್ ಯು ಸಮೀಕ್ಷಾ ಫೌಂಡೇಶನ್. ಆ್ಯಂಡ್ ಡಾಕ್ಟರ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಟ್ರೀಟ್ ಮಾಡಿದ್ದಕ್ಕೆ ನಾವಿವತ್ತು ಇಷ್ಟು ಚೆನ್ನಾಗಿದ್ದು ಓದೋದಕ್ಕೆ ಸಾಧ್ಯ ಆಗ್ತಿರೋದು. ಆ್ಯಂಡ್ ಮೇಯ್ನ್ಲಿ ನಾನು ಅಂಬಿಕಾ ಮ್ಯಾಮ್ಗೆ, ಪಾರ್ವತಿ ಮೇಡಮ್ಗೆ, ವಿದ್ಯಾವತಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ನನಗೆ ಸ್ಕೂಲಿಗೆ ಕರ್ಕೊಂಡು ನಮಗೆ ಖುಷಿಯಾಗಿರೋ ಹಾಗೆ ಮಾಡಿ, ನಮಗೆ ಸ್ಕೂಲಲ್ಲಿ ಹೇಗೆ ನೋಡ್ಕೋತಾರೋ ಆ ಥರ ನೋಡ್ಕೊಂಡು ಬೇಜಾರಾಗ್ದಲೇ ಇರೋ ಥರ ನೋಡ್ಕೊಂಡಿದ್ದಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಬೇರೆ ಮುಂದೆ ಬರೋ ಮಕ್ಳುಗಳಿಗೂ ಇದೇ ರೀತಿನೇ ಮೋಟಿವೇಟ್ ಮಾಡಿ, ಸ್ಫೂರ್ತಿ ಅವ್ರಿಗೂ ಧೈರ್ಯ ತುಂಬಿ ಅವ್ರಿಗೂ ಹೆಲ್ಪ್ ಆಗೋ ಹಾಗೆ ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸಮೀಕ್ಷಾ ಫೌಂಡೇಶನ್, ಥ್ಯಾಂಕ್ ಯು ಸೋ ಮಚ್.